ರಾಮನಾಮ ಇನ್ನೊಮ್ಮೆ ಮಿಡಿಯಲಿ ಹೃದಯದ ವೀಣೆಯೊಮ್ಮೆ ಪ್ರೇಮದಿ ಮೀಯಲು ಒಮ್ಮೆ ನೆನೆ ಮನ ರಾಮ ನಾಮವೊಮ್ಮೆ ರಾಮ ನಾಮವೊಮ್ಮೆ ನೆನೆ ಮನ ರಾಮ ನಾಮವೊಮ್ಮೆ ಆಡಿದ ಮಾಡಿದ ನೋಡಿದ ಪಾಪವ ಆಡಿದ ಮಾಡಿದ ನೋಡಿದ ಪಾಪವ ಹೊರಹಾಯಲು ಒಮ್ಮೆ ನೆನೆದು ನೆನೆದು ಸುಖಿಯಾಗು ಮನವೇ ನೀ ರಾಮ ನಾಮ ಇನ್ನೊಮ್ಮೆ ರಾಮ ನಾಮವೊಮ್ಮೆ ನೆನೆ ಮನ ರಾಮ ನಾಮವೊಮ್ಮೆ ಸೊ ಮಕ್ಕಳೆಲ್ಲ ಹಾಡು ಹೇಳ್ತೀರಾ? ಮಕ್ಕಳೆಲ್ಲ ಹಾಡು ಹೇಳ್ತೀರಾ? ಯಾರು ಚೆನ್ನಾಗಿ ಹೇಳ್ತಾರೆ ಹಾಡು? ಬಾ 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 ಮತ್ತೆ ಎಲ್ಲ ಚಪ್ಪಾಳೆ ಹೊಡಿ. ಅನು ಏನು ಹೇಳ್ತೀಯಾ? ವೆರಿ ಗುಡ್. ಎಲ್ಲ ಚಪ್ಪಾಳೆ ಹೇಳಿದೆ. ನೆನಪುಗಳೇ ನಾಳೆಯ ಭರವಸೆಯೋ, ನಾಳೆಗಳ ಭರವಸೆ ಇಂದಿನ ನಂಬಿಕೆಯೋ. ಎಲ್ಲಿಂದ ಆರಂಭ, ಎಲ್ಲಿಂದ ಮೆರವಣಿಗೆ, ಎಲ್ಲಿಂದ ಎಲ್ಲಿಗೂ ಕಾಣೋದೆ ಬೆಲ್ಲ. ಗುರುವಿಲ್ಲದೆ ತಿರುಗಾಡೋ ಈ ಭೂಮಿ, ಈ ಸೋದರ ವಾತ್ಸಲ್ಯಕ್ಕೆ ಇದು ಬೇಕಿಲ್ಲ ಸ್ವಾಮಿ. ಒಳ್ಳೆ ತನವೇ ದಾರಿ ಉದ್ದಕ್ಕೂ ನಡೆಸುವುದೇವರು. ನೆನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ, ನಾಳೆಗಳ ಭರವಸೆ ಹಿಂದಿನ ನಂಬಿಕೆಯೋ. ವೆರಿ ಗುಡ್. ಇನ್ಯಾರು ಮಕ್ಕಳು? ಬನ್ನಿ ಬನ್ನಿ ಬನ್ನಿ. ಯಾರು ಹೇಳ್ತೀರಾ? ಬನ್ನಿ 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 ಬೇಗ. ಸೊ ಈಗ ಹೇಳಿದವರು ಯಾರ ಮಕ್ಕಳ ಹೆಸರೇನು? ಅನು, ಮಾಸ, ಸಿಮ್ರಾನ್. ಎಲ್ಲ ಚಪ್ಪಾಳೆ ಹೊಡಿರಪ್ಪ. ವೆರಿ ಗುಡ್. ಹೆಸರು ಸುಶೀಲಾ. ಎಷ್ಟನೇ ಕ್ಲಾಸು? 10th. ಓಕೆ, ಸುಶೀಲಾ ಈಗ ಹೇಳ್ತಾರೆ. ಆವದಿರಲಿ ದೀವಿಗೆ, ಬೆಳಕನ್ನು ನೀಡಲಿ ಬಾನಿಗೆ. ಆವದಿರಲಿ ದೇವಿಗೆ, ಬೆಳಕನ್ನು ನೀಡಲಿ ಬಾಡಿಗೆ. ವಿದ್ಯೆಗೆ ವಿನಯವೇ ಭೂಷಣವು, ಶಾಂತಿಗೆ ಸಹನೆ ಕಾರಣವು. ವಿದ್ಯೆಗೆ ವಿನಯವೇ ಭೂಷಣವು,
ಶಾಂತಿಗೆ ಸಹನೆ ಕಾರಣವು, ನೆಮ್ಮದಿ ಬಾಳಿನ ಸ್ಫೂರ್ತಿಯು, ನೆಮ್ಮದಿ ಬಾಳಿನ ಸ್ಫೂರ್ತಿಯು. ಆರದಿರಲಿ ದೇವಿಗೆ, ಬೆಳಕನ್ನು ನೀಡಲಿ ಬಾಳಿಗೆ, ಜ್ಞಾನದೊಳೆಮ್ಮನು ಮುಳುಗಿಸಬ, ಜ್ಞಾನದೊಳೆಮ್ಮನು ಮೆಳಗಿಸುವ, ಜ್ಞಾನದೊಳೆಮ್ಮನು ಮುಳುಗಿಸಬ, ಜ್ಞಾನದೊಳೆಮ್ಮನು ಮುಳುಗಿಸಬ. ಜಗಕ್ಕಿಲ ನೀಡಬ, ಜಗಕ್ಕಿಲ ನೀಡಬ. ಆರದಿರಲಿ ದೇವಿಗೆ, ಬೆಳಕನ್ನು ನೀಡಲಿ ಬಾಳಿಗೆ, ಬೆಳಕನ್ನು ನೀಡಲಿ ಬಾಳಿಗೆ. ವೆರಿ ಗುಡ್. ಇನ್ಯಾರು ಮಕ್ಕಳು, ಇನ್ಯಾರು ಮಕ್ಕಳು ಇದ್ದೀರಾ? ಇನ್ಯಾರು? ಸೊ ಮಕ್ಕಳು ಯಾರು ಹೇಳ್ತೀರಪ್ಪ? ಹಲೋ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಚಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾ ಆನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ, ಏಕದಂತಮುಪಾಸ್ಮಹೇ. ವಾತಾಪಿ ಗಣಪತಿಂ ಭಜೆ ವಾತಾಪಿ ಗಣಪತಿಂ ಭಜೆ ವಾತಾಪಿ ಗಣಪತಿಂ ಭಜೆ ವಾತಾಪಿ ಗಣಪತಿಂ ಭಜೆ. ಶಿಂಬಾರಣ ಶಿಂಬಾರಣ ಸಿಂವರ ಪ್ರದಂ ಶ್ರೀ ವಾತಾಪಿ ಗಣಪತಿಂ ಭಜೆ. ಭೂತಾದಿಸಂ ಸೇವಿತ ಚರಣಂ, ಭೂತಾದಿಸಂ ಸೇವಿತ ಚರಣಂ ಭೂತಭೌತಿಕಾ ಪ್ರಪಂಚ ಸ್ಮರಣಂ ಇತರಾಗಿಣ ವಿನುತಯೋಗಿನ ಈತರಾಗಿಣಂ ವಿನುತಯೋಗಿನಂ ವಿಶ್ವಕಾರಣ ವೇದರಾಗಿಣಂ ವಾತಾಪಿ ಗಣಪತಿಂ ಭಜೆ. ಪುರಾಕುಂಭ ಸಂಭವ ಮುನಿವರ ಪ್ರಭೂಜಿತಂ ಮುನಿ ರಮಜಗತಂ ಮುರಾರೇ ಪ್ರಮುಖ ವಿಪಾಸಿತಂ ಮೂಲಾಧಾರ ಕ್ಷೇತ್ರಸ್ಥಿತಂ ಪರಾದಿಚತ್ವ ಶ್ರೀಪಾರಾತ್ಮಕಂ ಪ್ರಣವ ಸ್ವರೂಪ ವಾಗ್ರತುಂಡ ಪ್ರಣವ ಸ್ವರೂಪ ವಾಗ್ರತುಂಡ ನಿರಂತರೋ ನಿಖಿಲ ಚಂದ್ರ ಕಂಡಂ ನಿಜವ ಮಕರ ವಿದುಜೆ ಸುಗಂಧಂ ಕರಮುದಪಾಸ ಕರಮುದಪಾಸ ಬೀಜಾಪೂರ್ಣ ಕಲುಷವಿದೂರ ಭೂತಕಾರಂ ಅನಾದಿ ಗುರುಕುಲದೋಚಿತ ಬಿಂಬಂ ಹಂಸಧ್ವನಿ ಭೂಷಿತ ಹೇರಂಬಂ ವಾತಾಪಿ ಗಣಪತಿಂ ಭಜೆ ಅಂಬಾ
ತಾಪಿ ಗಣಪತಿ ಭಜೆ ಏ ಇನ್ಯಾರು ಹೇಳ್ತೀರಾ ಭಜನೆ ಒಂದು? ಬನ್ನಿ ಬನ್ನಿ ಬನ್ನಿ. ಅಭಿವಂದನೆ ಜಗದೀಶ್ವರಿ ಕರುನಾಡು ತಾಯಿ ಪರಮೇಶ್ವರಿ ಶ್ರೀಲಲಿತೆ ಮಮಮಾತ್ ಪರಿಪೂರ್ಣ ಮತ್ತೊಂದು ನಿಮ್ಮ ಹೆಸರು? ಚನ್ನಬಸಪ್ಪ. ಓಕೆ, ಯಾವ್ದು ಹೇಳ್ತೀರಾ? ಬಸವಣ್ಣವ್ರ ಕಥೆ ಹೇಳ್ತೀರಾ? ಓಕೆ. ಬಸವೇಶ ನಿನ್ನ ನಿಮು ಬಜಿಪೇನೆಯ ಬಸವೇಶ ನಿನ್ನ ನಿಮು ಬಜಿಪೇನೆಯ ನಾನು ನಿನ್ನಯ ಮೊರೆಯಲಾಲಿಸು ಚಂದದಿಂದಲ ಸಾಕಿ ಸಲಗೆ ನಾನು ನಿನ್ನಯ ಮೊರೆಯಲಾಲಿಸು ಚಂದದಿಂದಲ ಸಾಕಿ ಸಲಗೆ ಇಂದಿನ ಪತಿ ತರಳ ಬೇವೆ ಶಿಖಣದ ಮೂರ್ತಿ ಬಸವೇಶ ನಾ ನಿನ್ನ ನಿಂಬಜಿಪೇನೆಯ ಬಸವೇಶ ನಾ ನಿನ್ನ ನಿಂಬಜಿಪೇನೆಯ ಇನ್ಯಾರಾದ್ರು ಹೇಳ್ತೀರಾ? ಇನ್ಯಾರು ಭಜನೆ ಹೇಳೋರಿದ್ದೀರಾ? ಹಾಡು ಮಕ್ಕಳು ಹಿರಿಯರು ಯಾರು? ಬನ್ನಿ 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 ಬೇಗ ಬನ್ನಿ. ಬನ್ನಿ ಇಲ್ಲಿ ಬನ್ನಿ, ಇಲ್ಲಿ ಇಲ್ಲಿ ಈ ಕಡೆ. ಮುಕುಂದ. ಮುಕುಂದ ಯಾವ ಭಜನೆ ಯಾವ ವಿಷಯ ಹೇಳ್ತೀರಾ? ಬೇರೆ ಬೇರೆ ಹಾಡು ಹೇಳ್ತೀನಿ, ಬೇರೆ ಹಾಡು. ರಾಘವೇಂದ್ರ 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 ರಕ್ಷಣ ನಾಮ ಸ್ಮರಣೆ ನಿಂತು ಸದಾ ನಂದ ನಂದ ನಂದಿರೋ ರಾಘವೇಂದ್ರ 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 ರಕ್ಷಣ ನಾಮ ಸ್ಮರಣೆ ನಿಂತು ಸದಾ ನಂದ ನಂದ ನಂದಿರೋ ರಾಘವೇಂದ್ರ 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 ವಾಹಿವ ರಾಘವೇಂದ್ರ 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 ರಕ್ಷಣ ರಾಘವೇಂದ್ರ 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 ಪಾಹಿಮ ನಾಮ ಸ್ಮರಣೆ ನಿಂತು ಸದಾ ನಂದ ನಂದ ನಂದಿರೋ ರಾಘವೇಂದ್ರ 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 ಪಾಹಿಮ ನಾಮ ಸ್ಮರಣೆ ನಿಂತು ಸದಾ ನಂದ ನಂದ ನಂದಿರೋ ರಾಘವೇಂದ್ರ 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 ರಕ್ಷಣ ನಾಮ ಸ್ಮರಣೆ ನಿಂತು ಸದಾ ನಂದ ನಂದ ನಂದಿರೋ ರಾಘವೇಂದ್ರ 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 ರಕ್ಷಣ ನಾಮ ಸ್ಮರಣೆ ನಿಂತು ಸದಾ ನಂದ ನಂದ ನಂದಿರೋ. ಇನ್ಯಾರಾದ್ರು ಹೇಳೋರಿದ್ದೀರಾ? ಮುರಳಿ ಇದ್ದಾರೆ? ಮುರಳಿ ಬಾ, ಮುರಳಿ.
ಇವರು ಮುರಳಿ ಅಂಕಲ್ ಅಂತ. ಓಕೆ, ಮಕ್ಕಳಿಗೆಲ್ಲ ಚೆನ್ನಾಗಿ ಕಥೆ ಹೇಳ್ತಾರೆ. ಸೊ ಏನ್ ಬೇಕಾದ್ರೆ ಕೇಳ್ಬೋದು ಮಕ್ಕಳು, ಯಾವ್ದು ಬೇಕೋ. ಎಲ್ಲ ಮಕ್ಕಳಿಗೆ ಕ್ಲಾಸ್ ಮಾಡ್ತಾರೆ, ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಭಗವದ್ಗೀತೆ ಎಲ್ಲ. ಏನ್ ಬೇಕೋ ಕೇಳಿ ಹೇಳ್ತಾರೆ. ಪಂಚತಂತ್ರದ ಅದು ಕಲ್ತಿಲ್ಲ ನಾನು. ಇನ್ನು ನೋಡಿದ್ರೆ ಭಯ ಆಗ್ತಿದೆ ನನಗೆ. ನಮ್ಮ ಬೆಂಗಳೂರಲ್ಲಿ ಮಕ್ಕಳಷ್ಟು ಬಹಳ ಸ್ಟ್ರಾಂಗ್ ಇದ್ದಾರೆ. ಅಂದ್ರೆ ಅವರು ಪ್ರಶ್ನೆ ಎಲ್ಲ ಕೇಳಿದ್ರೆ ನಂಗೆ ಬಹಳ ಭಯ ಆಗುತ್ತೆ. ನಿಮ್ಮಲ್ಲಿ ಆ ಥರ ಯಾರು ಇದ್ದಾರಾ ಬಹಳ ಪ್ರಶ್ನೆ ಕೇಳೋರು? ಇದ್ದಾರಾ ಮಕ್ಕಳು? ಯಾರು ಇಲ್ವಾ? ಯಾರು ಪ್ರಶ್ನೆ ಕೇಳಲ್ವಾ ಇಲ್ಲಿ? ಹಾ, ಊಟ ಯಾವಾಗ ಬರುತ್ತೆ? ಯಾವಾಗ ಎಲ್ಲರೂ ಬಾಯಿ ಮುಚ್ಕೊಳ್ತಾರೆ? ಇಲ್ವಾ? ಯಾರು ಪ್ರಶ್ನೆಗಳು ಇಲ್ವಾ? ಸೊ ಓಕೆ, ಸರಿ, ಒಂದು ಸಣ್ಣ ಕತೆ ಹೇಳ್ತೀನಿ. ಮೊನ್ನೆ ಕ್ಲಾಸಲ್ಲಿ ಹೇಳಿದೆ, ಅದಕ್ಕೆ ಜ್ಞಾಪಕ ಇದೆ. ನಂಗೆ ಭಾಳ ಕತೆ ಜ್ಞಾಪಕ ಇರಲ್ಲ. ಸೊ ಮೊನ್ನೆ ಒಂದು ಕತೆ ಹೇಳಿದೆ, ಅದೇ ಹೇಳ್ತೀನಿ. ಎಲ್ಲ ಕೇಳ್ತಿದ್ದೀರಾ ಮಕ್ಕಳು? ಜೋರಾಗಿ ಹೂ ಅನ್ನಿ, ಸ್ವಲ್ಪ ಜೋರಾಗಿ. ಹಾ, ಈ ಕಡೆ ಯಾರು ಕೇಳ್ತಾ ಇಲ್ವಾ ಮಕ್ಕಳು? ಬರೀ ಈ ಕಡೆ ಮಕ್ಕಳು ಮಾತ್ರ ಹೂ ಅನ್ನಿ. ನೋಡಿ, ಕೇಳ್ತಾ ಇಲ್ಲ. ಈ ಕಡೆ ಮಕ್ಕಳು ಕೇಳ್ತಾ ಇದ್ರೆ ಕತೆನ ಹೂ ಅನ್ನಿ. ಇಲ್ಲ, ಕೇಳ್ತಾ ಇಲ್ಲ. ಸರಿ. ಸೊ ಫ್ರಾಗ್, ಕಪ್ಪೆ. ಹಾ, ಎರಡು ಫ್ರಾಗು, ಎರಡು ಕಪ್ಪೆ ಕಾಡಲ್ಲಿ ಹೋಗ್ತಾ ಇರುತ್ತೆ. ಆಯ್ತಾ? ಕಪ್ಪೆ ಹೇಗ್ ನಡೀತೆ? ಕಪ್ಪೆ ಹೇಗ್ ನಡೀತೆ? ಹಾರ್ಕೊಂಡು ಹೋಗುತ್ತೆ ಹೀಗೆ. ಸೊ ಎರಡು ಕಪ್ಪೆ ಈಗ ಕಾಡಲ್ಲಿ ಹೋಗ್ತಾ ಇದೆ. ದೊಡ್ಡವ್ರು ಕೇಳ್ಬೋದು ಕತೆನಾ? ದೊಡ್ಡವ್ರು ಕೇಳ್ತಿದ್ದೀರಾ? ಹಾ, ಕೇಳಿ. ಸೊ ಎರಡು ಕಪ್ಪೆಗಳು ಕಾಡಲ್ಲಿ ಹೋಗ್ತಾ ಇದೆ. ಆ ಕಡೆಯಿಂದ 3 ಕಪ್ಪೆಗಳು ಬರ್ತದೆ. ಎರಡು ಹೀಗೆ ಹೋಗ್ತದೆ, ಆ ಕಡೆಯಿಂದ 3 ಬರ್ತದೆ. ಈ 2 ಕಪ್ಪೆಗಳು ಅಲ್ಲೊಂದು ಹೊಂಡ ಇರುತ್ತೆ. ಹೊಂಡ ಏನು? ಹಳ್ಳ ಇರುತ್ತೆ. ಆ ಹಳ್ಳ ಬಹಳ ಆಳ ಇದೆ, ಡೀಪ್. ಸೊ 2 ಕಪ್ಪೆಗಳು ಬಿದ್ದೋಗುತ್ತೆ ಹಳ್ಳದಲ್ಲಿ. ಸೊ ಆ ಕಡೆಯಿಂದ ಬರ್ತಿರೋ 3 ಕಪ್ಪೆಗಳು ಓಡ್ ಬರ್ತಾರೆ. ಓ, ಏನಾಯ್ತು ನೋಡೋಣ ಅಂತ. ಸೊ 2 ಕಪ್ಪೆಗಳು ಬಿದ್ದೋಗಿದೆ ಹಳ್ಳದಲ್ಲಿ. ಈ 3 ಕಪ್ಪೆಗಳು ಹೇಳ್ತಾರೆ, ಓಕೆ, ಈಗ ಮೇಲ್ ಬರಕ್ಕೆ ಪ್ರಯತ್ನ ಮಾಡಿ ಅಂತ. ಸೊ 2 ಕಪ್ಪೆ ಹಾರ್ತಾರೆ, ಬಹಳ ಪ್ರಯತ್ನ ಮಾಡ್ತಾರೆ ಎಗರಕ್ಕೆ. ಎಷ್ಟು ಎಗರಿದ್ರು ಅವ್ರಿಗೆ ಹೊರಗಡೆ ಬರಕ್ಕಾಗಲ್ಲ. ಬಹಳ ಎಗರ್ತಾರೆ, ಎಗರಿ ಎಲ್ಲ ಬಹಳ ಸುಸ್ತಾಗುತ್ತೆ. ಸೊ ಇವರು ಎಗರೋದು ನೋಡಿ ಮೇಲಿರೋ 3 ಕಪ್ಪೆಗಳು ಹೇಳ್ತಾರೆ, ನೀವು ಎಗರೋದು ನಿಲ್ಸಿ, ಎಲ್ಲ ಪ್ರಯತ್ನ ಮಾಡೋದು ನಿಲ್ಸಿ, ನಿಮ್ ಕೈಲಿ ಹೊರಗಡೆ ಬರಕ್ ಆಗಲ್ಲ ಅಂತ. ನೀವೇನೇ ಪ್ರಯತ್ನ ಮಾಡಿ, ಒಬ್ಬರ ಮೇಲೆ ಒಬ್ರು ಹತ್ತಿ ಜಂಪ್ ಮಾಡಿ, ಹೇಗೆ ಜಂಪ್ ಮಾಡಿದ್ರು ನೀವು ಹೊರಗಡೆ ಬರಲ್ಲ ಅಂತ. ಆಯ್ತಾ? ಹಾಗೆ ಹೇಳ್ತಾರೆ ಈ ಮೇಲಿನ 3 ಕಪ್ಪೆಗಳು. ಸೊ ಇದನ್ನ ಕೇಳ್ಬಿಟ್ಟು ಒಂದು ಕಪ್ಪೆ ಬಹಳ ನಿರಾಸೆ ಆಗುತ್ತದೆ. ಸರಿ, ನಾನು ಹೊರಗಡೆ ಹೋಗಕ್ಕಾಗಲ್ಲ, ನನ್ನ ಜೀವನ ಎಲ್ಲ ಮುಗ್ದೋಯ್ತು, ನನ್ನ ಹೆಂಡತಿ ಮಕ್ಕಳೆಲ್ಲ ಮನೇಲಿದ್ದಾರೆ, ಕಪ್ಪೆ ಮನೇಲಿ, ಅವ್ರನ್ನ ಈಗ ಯಾರು ನೋಡ್ಕೊಳ್ತಾರೆ ಅಂತ ಬಹಳ ಬೇಜಾರಾಗಿ ಅದು ಪ್ರಾಣ ಬಿಟ್ಬಿಡುತ್ತೆ, ಸತ್ತೋಗುತ್ತೆ. ಈ ಇನ್ನೊಂದು ಕಪ್ಪೆ ಪ್ರಯತ್ನ ನಿಲ್ಸಲ್ಲ, ಎಗರ್ತಾನೆ ಇರುತ್ತೆ, ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ಇವ್ರು ಈ ಕಡೆ ಕಿರ್ಸ್ತಾ ಇದಾರೆ, ಎಗರ್ಬೇಡ, ನೀನ್ ಎಷ್ಟೇ ಎಗರೋದು ಹೊರಗಡೆ ಬರಲ್ಲ ಅಂತ. ಅದು ಇನ್ನೂ ಕೇಳಲ್ಲ. ಅವ್ರು ಎಷ್ಟು ಬೈತಾ ಇದಾರೋ ಅಷ್ಟು ಜಾಸ್ತಿ ಎಗರ್ತಾ ಇದೆ. ಆಯ್ತಾ? ಅವ್ರು ಎಷ್ಟು ಬೇಡ ಅಂತಾರೋ ಅಷ್ಟು ಜಾಸ್ತಿ ಪ್ರಯತ್ನ ಜಾಸ್ತಿ ಮಾಡ್ತದೆ. ಮಾಡಿ ಬಹಳ ಕಷ್ಟಪಟ್ಟು ಹೊರಗಡೆ ಬಂದ್ಬಿಡುತ್ತೆ. ಹೇಗೋ ಮಾಡಿ ಹೊರಗಡೆ ಬರುತ್ತೆ. ಆಯ್ತಾ? ಹೊರಗಡೆ ಬಂದ್ಬಿಟ್ಟು ಬಹಳ ಜೋರಾಗಿ ಓಡ್ಕೊಂಡು ಹೋಗಿ ಈ 3 ಕಪ್ಪೆಗಳು ಕಾಲ ಹತ್ರ ಬೀಳುತ್ತೆ. ಸಾಷ್ಟಾಂಗ ನಮಸ್ಕಾರ ಮಾಡುತ್ತೆ. ಕಪ್ಪೆಗೆ ಸಾಷ್ಟಾಂಗ ಇಲ್ಲ ಅಲ್ಲ? ನೋಡಿ, ಕರೆಕ್ಟ್ ಮಾಡಿದ್ ನನ್ನ ನೀವು. ಸೊ ಆ ಕಪ್ಪೆಗೆ ಎಷ್ಟು ಅಂಗ ಇದೆ ಅಷ್ಟೆಲ್ಲ ಸ್ಟ್ರೆಚ್ ಮಾಡಿ ನಮಸ್ಕಾರ ಮಾಡುತ್ತೆ. ನಮಸ್ಕಾರ ಮಾಡಿ ಹೇಳುತ್ತೆ, ಆ 3 ಕಪ್ಪೆಗಳು ಹೇಳುತ್ತೆ, ನನಗೆ ಕಿವಿ ಕೇಳಿಸಲ್ಲ ಅಂದ್ರೂ ನೀವು ನಿಮ್ಮ ಪ್ರೋತ್ಸಾಹದ ಮಾತುಗಳನ್ನು ಕೇಳಿ ನಾನು ಬಹಳ ಕಷ್ಟಪಟ್ಟು ಹೊರಗಡೆ ಬಂದೆ ಅಂತ. ಸೊ ಇದಕ್ಕೆ ನನ್ನ ಭಾವನೆ ಇತ್ತು, ಅವರೆಲ್ಲ ನನ್ನ ಪ್ರೋತ್ಸಾಹ ಮಾಡ್ತಿದ್ದಾರೆ ಅಂತ. ಬಟ್ ಅವ್ರು ನಿಜವಾಗ್ಲೂ ಮಾಡಿದೇನು? ಬೇಡ ಅಂತ ಹೇಳಿದ್ರು.
ಸೊ ಈ ಕಥೆಯಿಂದ ಏನ್ ಅರ್ಥ ಆಗುತ್ತೆ, ನೀವ್ ಯಾರು ಒಂದು ಒಳ್ಳೆ ಮಾತು ಹೇಳಿದ್ರೆ ಅವರಲ್ಲಿ ಜೀವನ ತರ್ಬೋದು. ಸೊ ನೀವು ಆದಷ್ಟು ಬೇರೆಯವ್ರಿಗೆ ಪ್ರೋತ್ಸಾಹನೆ ಮಾಡಿ. ಆ ಪ್ರೋತ್ಸಾಹನೆ ಮಾಡ್ತಾ ಮಾಡ್ತಾ ಅವ್ರು ಎಷ್ಟೇ ಕಷ್ಟದಲ್ಲಿದ್ರು ಹೊರಗಡೆ ಬರ್ತಾರೆ. ಅದೊಂದು ಮಾಡ್ಬೋದು. ಅಥವಾ ಬಹಳ ಶಕ್ತಿ ಇರೋ ಮನುಷ್ಯ ಕಷ್ಟದಲ್ಲಿದ್ರೆ ಅವನಿಗೆ ಕೆಟ್ಟ ಮಾತು ಹೇಳಿದ್ರೆ ಅವನು ಬಿದ್ದೋಗ್ತಾನೆ. ಬಹಳ ದೊಡ್ಡ ಮನುಷ್ಯನಿಗೆ ಏನೋ ಕಷ್ಟ ಬಂತು, ಅವನ್ನ ಇನ್ನೂ ನೀವು ಕೆಟ್ಟ ಮಾತು ಹೇಳಿದ್ರೆ ಎಷ್ಟೇ ಶಕ್ತಿವಂತ ಆಗಿದ್ರು ಅವನು ಬಿದ್ದೋಗ್ತಾನೆ. ಆದರೆ ನೀವು ಎಷ್ಟೇ ಶಕ್ತಿ ಇಲ್ಲದಿರೋ ವ್ಯಕ್ತಿಗೆ ಶಕ್ತಿ ತರ್ಬೋದು ಬರೀ ನಿಮ್ಮ ಪ್ರೇಮದ ಮಾತಿಂದ, ಪ್ರೋತ್ಸಾಹದ ಮಾತಿಂದ. ಸೊ ನಮ್ಮ ಗುರುಜಿ ನಮಗೆ ಅದನ್ನೇ ಹೇಳ್ಕೊಟ್ಟಿರೋದು. ಅದಕ್ಕೆ ನಾನು ಮಕ್ಕಳಿಗೆಲ್ಲ ಅದನ್ನೇ ಹೇಳ್ಕೊಡೋದು. ಮಕ್ಕಳಿಗೆ ಏನು ಹೇಳ್ಕೊಡೋದು ಅಂದ್ರೆ, ನಿಮ್ಮಲ್ಲಿ ಆಗ್ಲೇ ಆ ಶಕ್ತಿ ಇದೆ, ನೀವು ಆ ಶಕ್ತಿನ ಹೇಗೆ ಆಡಬಹುದು ಅಂದ್ರೆ ಬರೀ ಮಾತಿಂದ, ಬರೀ ಒಳ್ಳೆ ಮಾತಿಂದ ಬೇರೆಯವರಿಗೆ, ಕಷ್ಟದಲ್ಲಿರೋರಿಗೆ ಒಳ್ಳೆ ಮಾತು ಹೇಳಿ ಅವರಲ್ಲಿ ಶಕ್ತಿ ಬರುತ್ತೆ. ಮತ್ತೆ ಅವರಲ್ಲಿ ಬೇರೆಯವರಿಗೆ ಶಕ್ತಿ ಕೊಡುವಂತ ಶಕ್ತಿ ಬರುತ್ತೆ. ಅದೇ ಅತ್ಯಂತವಾದ ದೊಡ್ಡ ಶಕ್ತಿ. ಸೊ ನಾನು ಕತೆ ಮುಗಿಸ್ತೀನಿ, ಬಟ್ ಒಂದು ಪ್ರಶ್ನೆಯಿಂದ, ಪ್ರಪಂಚದಲ್ಲಿ ಅತ್ಯಂತವಾದ ಶಕ್ತಿವಂತ ಮನುಷ್ಯ ಯಾರು? ಮನುಷ್ಯ, ದೇವರಲ್ಲ. ಪ್ರಪಂಚದಲ್ಲಿ ಅತ್ಯಂತವಾದ ಶಕ್ತಿವಂತ ಮನುಷ್ಯ ಯಾರು? ದೊಡ್ಡವ್ರಿಗೆ ಆನ್ಸರ್ ಗೊತ್ತಿದೆ ಹೇಳ್ಬೋದು. ನಮ್ಮ ಫಿಲ್ಮ್ ಆಕ್ಟರ್ ಸೂರ್ಯ ಅಂತೂ ಅಲ್ಲ, ಅವ್ರು ಬಹಳ ದೊಡ್ಡದಾಗಿದ್ದಾರೆ. ಬಟ್ ಅತ್ಯಂತವಾದ ಶಕ್ತಿವಂತ ಮನುಷ್ಯ ಯಾರು? ಯಾರಿಗಾರು ಗೊತ್ತಾ? ದೊಡ್ಡವರಿಗೆ? ಮಕ್ಕಳೆಲ್ಲ ಇದ್ದಾರೆ, ನೋಡ್ತಾ ಇದ್ದಾರೆ, ಗೊತ್ತಿಲ್ವಾ? ಈ ಕಡೆ ಆತ್ಮಬಲ. ಅದೇ ಅತ್ಯಂತ ಶಕ್ತಿವಂತ ಮನುಷ್ಯ ಯಾರಿಗೆ ಆತ್ಮಬಲ ಇರುತ್ತೋ. ಈ ಆತ್ಮಬಲ ಅಂದ್ರೆ ಏನು? ಯಾರಿಗೆ ಬೇರೆಯವರಿಗೆ ಶಕ್ತಿ ಕೊಡೋ ಶಕ್ತಿ ಇರುತ್ತೋ ಅವನೇ ಅತ್ಯಂತವಾದ ಶಕ್ತಿವಂತ ಮನುಷ್ಯ. ಆಯ್ತಾ? ಯಾರಿಗೂ ದೊಡ್ಡ ಕಲ್ಲೆತ್ತಕ್ಕಾಗುತ್ತೆ ಅವನು ಶಕ್ತಿವಂತ ಮನುಷ್ಯ ಅಲ್ಲ. ಯಾರಿಗೆ ಬೇರೆಯವರಿಗೆ ಶಕ್ತಿ ಕೊಡೋಕ್ಕಾಗುತ್ತೋ ಅವನೇ ಅತ್ಯಂತ ಶಕ್ತಿವಂತಾದ ಮನುಷ್ಯ. ಸೊ ನಿಮಗೆ 2 ಚಾಯ್ಸ್ ಇದೆ ಇವತ್ತಿಂದ, 2 ಮಾರ್ಗ ಇದೆ. ಜಾಸ್ತಿ ಊಟ ಮಾಡಿ, ಕೆಲಸ ಎಲ್ಲ ಮಾಡಿ, ಜಿಮ್ಗೆಲ್ಲ ಹೋಗಿ ಶಕ್ತಿ ಬೆಳೆಸ್ಕೋಬಹುದು. ಅಥವಾ ಭಗವಂತನ ನೆನಪು ಮಾಡಿಕೊಂಡು ಭಗವದ್ಗೀತೆ ಓದಿ, ನಿಮ್ಮ ಪುಸ್ತಕಗಳನ್ನು ಓದಿ, ನಿಮ್ಮ ಆತ್ಮಬಲ ಬೆಳೆಸ್ಕೊಂಡು ಬೇರೆ ಒಂದು ದಿನ ನೀವೇ ಒಂದು ಆಶ್ರಮ ಕಟ್ಬೋದು ಮಕ್ಕಳಿಗೆ. ಆ ಶಕ್ತಿ ನಿಮ್ಮಲ್ಲಿದೆ. ಸೊ ಅಷ್ಟೇ ಕತೆ. ಏನೋ ಪ್ರಶ್ನೆ ಇದೆಯಾ? ಧನ್ಯವಾದ. ಅದೇನಿದೆ? And now I'm going to sing a Telugu song. ಅಭಿನವತಾರವೋ ನಾಭಿಮಾನ ತಾರವೋ, ಅಭಿನವತಾರವೋ ನಾ ಅಭಿಮಾನ ತಾರವೋ, ಮಂಜುಳ ಮಧುಕರ ಸಿಂಜಾಲ ಸುಮಶಿರ ಸಿಂಗಿನಿ, ಶಿವರಾಜನಿ ಶಿವರಾಜನಿ, ಅವಿದರಿಹಾಸಮಾ ಮರಿಮಧುಮಾಸಮಾ, ಅವಿದರಿಹಾಸಮಾ మరిమధుమాసమా, ఆచరునికి ఒదగిన అవకాశమా, అవిచరణములా శశికిరణములా, అవిచరణములా శశికిరణములా, నా కరుణ భావన ఆర్యములా, అవినవతారవో నా అభిమాన తారవో,
ಅಭಿನವ ತಾರವೋ ಶಿವರಾಜನೇ ಶಿವರಾಜನೇ ಆನಯನಾಲು ವಿರಸಿನ ಸಾರು ಅಮವಸ ನಿಶಿಲೋ ಚಂದ್ರೋದಯಾಲು ಆನಯನಾಲು ವಿರಸಿನ ಸಾರು ಅಮವಸ ನಿಶಿಲೋ ಚಂದ್ರೋದಯಾಲು ಆನಿನ್ನಡುಮೋ ಆಡಿನ ಸಾಲು ಆನಿನ್ನಡುಮೋ ఆడిన సాలు రబళించును పద కవితాయ ప్రబంధాలు అభినవతారో నా అభిమాన తారో అభినవతారో శివరాజనీ శివరాజనీ నీ శృంగార లలిత భృంగములో పొంగిపోదురే ఋషులైనా నీ కరుణ రస నిష్కరణములో కరగిపోదురే కర్కశులైనా వీరమా నీ కుపిత నేత్ర సంచారమే హాస్యమా ನೀನುರವತರೆಂಟುಲಸ್ಯಮೇ ನವರಸ ನಾಟ್ಯದ ನಟವನಿ ನಟನಾಕಿತ ನುಡಿಲಸ್ಯಮೇ ನಿನ್ನು ಕೋರಿ ಮುನ್ನವಾಡ ನಿನ್ನು ಕಲಿಸೆ ಮುನ್ನವಾಡ ಆ ನೀನು ಆರಾಧಕುಡನು ಆಸ್ವಾದಕುಡನು ಅನುರಕ್ತುಡನು ನೀ ಪ್ರಿಯ ಭಕ್ತುಡನು ಅಭಿನವ ತಾರವೋ ನಾ ಅಭಿಮಾನ ತಾರವೋ ಅಭಿನವ ತಾರವೋ ಶಿವರಾಜನೇ ಶಿವರಾಜನೇ ಒಬ್ಬ ಸಣ್ಣ ಹುಡುಗ ತಮಿಳುನಾಡಿನಲ್ಲಿ ಹುಟ್ಟಿದ ಹುಡುಗ. ಸಣ್ಣದಾಗಿ ಎಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಈ ಹುಡುಗ ಸಮುದ್ರದ ಹತ್ತಿರ ಕೂತ್ಕೊಂಡು, ಸಮುದ್ರದ ಹತ್ತಿರ ಊರು, ಅಲ್ಲಿ ಕೂತ್ಕೊಂಡು ಆಕಾಶ ನೋಡ್ತಾ ಇರ್ತಾನೆ. ಆಕಾಶ ನೋಡ್ತಾ ನೋಡ್ತಾ ಒಂದು ಗಾಳಿಪಟ ಬಿಡ್ತಾನೆ. ಕಡೆಗೆ ಆ ಹುಡುಗನಿಗೆ ಕನಸು, ಆಕಾಶದಲ್ಲಿ ಎಷ್ಟು ಎತ್ತರಕ್ಕೆ ಹೋಗ್ಲಿಕ್ಕಾಗುತ್ತೆ ಅಷ್ಟು ಹತ್ರಕ್ಕೆ ಹೋಗ್ಬೇಕು ಅಂತ ಸಣ್ಣದಾಗಿದ್ದ ಆಲೋಚನೆ ಮಾಡೋದು, ನನಗೂ ಹೋಗ್ಲಿಕ್ಕೆ ಆಗ್ಬೇಕು ಅಂತ. ಅದೇ ಆಲೋಚನೆಯಲ್ಲಿ ಆ ಹುಡುಗ ಬೆಳಿತಾನೆ. ಬೆಳೆದು ಭಾರತದ ಅತ್ಯಂತ ದೊಡ್ಡ ವಿಜ್ಞಾನಿ ಆಗ್ತಾನೆ. ಹೆಸರು ಗೊತ್ತಾ ಅವ್ರದ್ದು? ಯಾರ ಕೇಳಿದಿರಾ? ಡಾಕ್ಟರ್ ಅಬ್ದುಲ್ ಕಲಾಂ ನಮ್ಮ ದೇಶದ ಪ್ರೆಸಿಡೆಂಟ್ ಆಗಿದ್ರು. ದೊಡ್ಡ ವಿಜ್ಞಾನಿ ಆದರು. ಏನು ಮಾಡಿದ್ರು ಅವರು? ದೊಡ್ಡ ವಿಜ್ಞಾನಿ, ಸೈಂಟಿಸ್ಟ್. ನಮ್ಮ ದೇಶದ PSLV, GSLV ರಾಕೆಟ್ ಬಿಡೋ ಪ್ರೋಗ್ರಾಮಲ್ಲಿ ಅದನ್ನು ಮುಂದುವರಿಸಿ ಭಾರತ ಇಡೀ ವಿಶ್ವಕ್ಕೆ ವಿಶ್ವದಲ್ಲಿ ಹೆಸರು ಪಡುವ ಹಾಗೆ ಮಾಡಿದರು. ಸೊ ಮಕ್ಕಳಿಗೆ ನಿಮ್ಮ ಜೀವನದಲ್ಲಿ ನೀವು ಏನಾಗಬೇಕು ಅನ್ನೋದನ್ನು ಕನಸು ಕಾಣಬೇಕು. ನಿಮ್ಗೆ ಏನಾಗಬೇಕು ಅಂತ ನೀವು ಮನಸ್ಸಿನಲ್ಲಿ ತಂದುಕೊಳ್ಬೇಕು. ನಿಮ್ಗೆ ಏನಾಗಬೇಕಂತಿದೆ ಜೀವನದಲ್ಲಿ, ಅದು ನಿಮಗೆ ಸ್ಪಷ್ಟ ಕಲ್ಪನೆ ಇರಬೇಕು. ಅದನ್ನು ಮಾಡಿದಾಗ, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ನಿಮ್ಮಲ್ಲಿ ಅದನ್ನು ಮಾಡುವ ಶಕ್ತಿ ಬರ್ತದೆ. ಇಲ್ಲೆಲ್ಲ ಕೂತ್ಕೊಂಡ ಮಕ್ಕಳಿಗೆ ಭಗವಂತ ಆ ಶಕ್ತಿ ಕೊಡಲಿ. ನೀವೆಲ್ಲ ದೊಡ್ಡವರಾಗಿ ಒಳ್ಳೆಯ ಹೆಸರು ಮಾಡಿ
ತುಂಬ ಜನರಿಗೆ ಒಳ್ಳೇದು ಮಾಡಲಿ, ಈ ಉದ್ದೇಶದಿಂದ ನಮ್ಮ ಆತ್ಮಜ್ಯೋತಿ ಸತ್ಸಂಗ ನಿಮ್ಮೆಲ್ಲರಿಗೂ ನಿಮ್ಮ ಮಕ್ಕಳ ದಿನಾಚರಣೆ ಸಮಾರಂಭವಾಗಿ ಶುಭ ಹಾರೈಸ್ತಾ ಇದ್ದೇವೆ. ಇಲ್ಲಿ ಯಾರಾದ್ರೂ ಮಕ್ಕಳು ನೀವು ಮುಂದೆ ಏನಾಗಬೇಕು ಅಂತ ನಿಮ್ಗೆ ಯಾರಾದ್ರೂ ಕಲ್ಪನೆ ಯಾರು ಕರೆಕ್ಟ್ ಆಗಿದೆಯಾ? ಮಾತಾಡಿ. ಹಾ, ಹೆಸರು? IPS ಆಫೀಸರ್. ದೇಶಕ್ಕೆ ಕಳ್ಳರನ್ನೆಲ್ಲ ಬಂಧಿಸ್ತೀನಿ, ಮತ್ತೆ ಹಿರಿಯರಿಗೆಲ್ಲ ಗೌರವಿಸುವಂತ ಒಂದು ಆಶ್ರಮ ಕಟ್ಟಿಸ್ಬೇಕು ಅಂತ ಆಸೆ. ನಾವು ತಬ್ಲಿ ಮಕ್ಕಳಾಗಿ ಈ ಆಶ್ರಮದಲ್ಲಿ ಬೆಳಿತಿದೀವಲ್ಲ, ಅದೇ ತರ ನಮ್ಮಂತ ಸಾವಿರಾರು ಮಕ್ಕಳಿಗೆ ಆಶ್ರಯ ಕೊಡ್ಬೇಕು ಅಂತ ತುಂಬಾ ಆಸೆ. ಆಶೆ ಸಾಕಾರ ಭಗವಂತ ಅವಳಿಗೆ ಶಕ್ತಿ ಕೊಡಲಿ, ಮುಂದೊಂದು IPS ಆಫೀಸರ್ ಆಗಿ ತುಂಬ ಜನ ಮಕ್ಕಳಿಗೆ ಸಹಾಯ ಮಾಡಲಿ, ದೇಶಕ್ಕೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಇದ್ದೇವೆ. ಇನ್ಯಾರು ಮಕ್ಕಳು? ಇನ್ಯಾರ್ದು ಹೇಳ್ತೀರಾ? ಇನ್ಯಾರು ಮಕ್ಕಳು ಹೇಳಿ ಕಡಿದ್ದೀರಾ? ಬನ್ನಿ. ಹೆಸರು? ಸುಶೀಲಾ. ನರ್ಸಾಗಿ ಅಲ್ಲಿ ಬಡ ಪೇಷಂಟ್ಗಳನ್ನ ನೋಡ್ಕೋಬೇಕಂತ ಆಸೆ. ಸುಶೀಲಾ ನರ್ಸ್ ಆಗಿಬಿಟ್ಟು ಎಲ್ಲ ಬಡ ಪೇಷಂಟ್ಗಳನ್ನ ಅವ್ರಿಗೆ ಸಹಾಯ ಮಾಡಬೇಕು, ನೋಡ್ಕೋಬೇಕಂತ ಆಸೆ. ಭಗವಂತ ನಿಮಗೆ ಶಕ್ತಿ ಕೊಡ್ಲಿ. ಓಕೆ, ಒಳ್ಳೇದಾಗ್ಲಿ. ವೆರಿ ಗುಡ್. ಇನ್ಯಾರು ಮಕ್ಕಳು? ಇನ್ಯಾರು ಹೇಳ್ತೀರಾ? ಓಕೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಅಲ್ಲೇ ಬೇಕಾ? ಎಲ್ಲಿ ಬರಬೇಕು? ಓಕೆ. ಸೊ ನಮ್ಮ ಮೈಸೂರಿನಲ್ಲಿ ಕಲಿತು ಅಮೆರಿಕದಲ್ಲಿ ತುಂಬ ಹೆಸರು ಪಡೆದಂಥ ಹಾರ್ಟ್ ಸರ್ಜನ್ ಆಗಿದ್ದಾರೆ. ತುಂಬ ಜನ, ಸಾವಿರಾರು ಜನರಿಗೆ ಹೃದಯ ಚಿಕಿತ್ಸೆ ಮಾಡಿ ಸಾವಿರಾರು ಜನರ ಜೀವ ಉಳಿಸಿದ್ದಾರೆ, ಬದುಕಿಸಿದ್ದಾರೆ ಅಂತ ಡಾಕ್ಟರ್ ಅಶ್ವಿನಿ ನಮ್ಮ ಮುಂದಿದ್ದಾರೆ. ಅವ್ರ ಮಕ್ಕಳಿಗೆ ಒಂದೆರಡು ಮಾತು ಹೇಳಿ ಅಂತ ಅವ್ರು ಕೇಳ್ಕೊತಿದ್ದಾರೆ. ಗುರುದೇವರು ಹೇಳಿರೋದಕ್ಕಿಂತ ನನಗೇನೇನು ಹೇಳೋಕ್ಕೆ ಇಷ್ಟ ಇಲ್ಲ. ಅವ್ರು ಹೇಳಿರೋದು ಹಾಗೇನೆ ಎಲ್ಲ ಮಕ್ಕಳು ನಿಮ್ಮ ಆಸೆಗಳು ಎಲ್ಲ ಪೂರೈಸಲಿ ಅಂತ, ಎಲ್ಲರೂ ಒಳ್ಳೆ ಆಸೆ ಇಟ್ಕೊಂಡು ಎಲ್ಲ ಚೆನ್ನಾಗಿ ನಿಮ್ಮ ಆಸೆಗಳೆಲ್ಲ ನೆರವೇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊತೀನಿ. ಅಖಿಲೇಶ್ ಅಂತ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮ್ಯಾನೇಜ್ಮೆಂಟ್ ಗುರು ಅಂತ ಹೇಳ್ತಾರೆ. ತುಂಬ ಜನರಿಗೆ ಜೀವನದಲ್ಲಿ ಹೇಗೆ ಒಳ್ಳೆ ಮುಂದುವರಬೇಕು ಅಂತ ಅವರು ಎರಡು ಮಾತು ಹೇಳ್ಬೇಕಂತ ಕೇಳ್ತಾರೆ. हिंदी मालूम है? तो मैं कन्नड़ा थोड़ा थोड़ा मालूम है. मैं हिंदी में बोलूं? अभी तक तो पब्लिक में ट्राई नहीं किया है. मैं हिंदी में ही बोलता हूँ. बनारस का नाम सुना है आप लोगों ने? काशी. तो मोदी काशी. अच्छा, मैंने सुना था सिवा काशी, अभी मोदी काशी. तो बनारस में एक छोटी सी जगह है जहां हम सारे बच्चे जाया करते थे और वहां पर जाकर एक ही चीज पूछते थे, हे शिवा, हमें वो शक्ति दो जिससे हम आगे बढ़कर, हे शिवा, मुझे वो शक्ति दो जिससे आगे बढ़कर हम देश की सेवा कर पाए.
क्या मांगते थे? देश की सेवा कर पाए। तो वहां एक आदमी तो पहुंच गया, मोदी, देश की सेवा करने के लिए। और हम आपसे यही उम्मीद करते हैं कि आपको सेवा इतनी शक्ति दे कि आप देश की सेवा करें और पहले आप बड़े बन जाएं। धन्यवाद। ಅವರು ಹೇಳಿದ್ದನ್ನ ಕನ್ನಡದಲ್ಲಿ ಹೇಳ್ತೇನೆ ಅರ್ಥ ಆಗಿದ್ದವರಿಗೆ. ಅವ್ರ ಊರು ಕಾಶಿ, ಕಾಶಿಯಲ್ಲಿ ಹುಟ್ಟಿದ್ದು ಬೆಳೆದವರು. ಈ ಕಾಶಿ ಯಾಕೆ ಪ್ರಸಿದ್ಧ ಆಗಿದೆ? ಶಿವನ ದೇವಸ್ಥಾನ. ಮೊನ್ನೆ ಮೋದಿ ಕಾಶಿಯಲ್ಲಿ ಗೆದ್ದು ಬಂದ್ರು ಅಲ್ವಾ? ಸೊ ಶ್ರೀ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಇಡೀ ದೇಶಕ್ಕೆ ಜನರಿಗೆ ಒಳ್ಳೇದಾಗ್ಲಿ ಅಂತ ಕಾಶಿಯಿಂದ ಗೆದ್ದು ಬಂದಿದ್ದಾರೆ. ಸೊ ಸಣ್ಣದಾಗಿದ್ದರಿಂದ ಇವರೆಲ್ಲ ಶಿವನ ದೇವಸ್ಥಾನದ ಹೋಗಿ ಪ್ರಾರ್ಥನೆ ಮಾಡ್ತಿದ್ರು. ಏನಂತ ಪ್ರಾರ್ಥನೆ ಮಾಡ್ತಿದ್ರು? ಶಿವ, ಓ ಭಗವಂತ ಶಿವ, ನಮಗೆ ಶಕ್ತಿ ಕೊಡು, ನಮಗೆ ಜೀವನದಲ್ಲಿ ಶಕ್ತಿ ಕೊಟ್ಟು ನಾವು ಒಳ್ಳೆಯದನ್ನು ಮಾಡಿ ಇಡೀ ಜನರಿಗೆ, ಪ್ರಪಂಚ ಜನರಿಗೆ ಒಳ್ಳೆಯದಾಗುವಂತೆ ಮಾಡು, ದೇಶಕ್ಕೆ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡು, ಇದನ್ನು ಪ್ರಾರ್ಥನೆ ಮಾಡ್ತಿದ್ವಿ. ಸೊ ಮಕ್ಕಳೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಎಲ್ಲ ಮಕ್ಕಳು ಬನ್ನಿಪ್ಪ. ಸೊ ಬನ್ನಿ. ಸೊ ನಿಮ್ಮ ಮಕ್ಕಳಿಗೆಲ್ಲ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಲಿಕ್ಕಂತ ಫಿಲ್ಮ್ ಆಕ್ಟರ್ ಬಂದಾರೆ ಇಲ್ಲಿ. ಸೂರ್ಯ ಬನ್ನಿಪ್ಪ. ಸೂರ್ಯನ್ ಕೇಳಿದ್ರೆ ಹೆಸರು ನೋಡಿ. ಸೊ ಓಕೆ ಬನ್ನಿ ಸರ್. ಸೊ ನಿಮ್ಮ ಹುಟ್ಟಿದ ಹಬ್ಬಕ್ಕೋಸ್ಕರ ಫಿಲ್ಮ್ ಆಕ್ಟರ್ ಬಂದಾರೆ ಇಲ್ಲಿ. ಓಕೆ, ಎಲ್ಲ ಚಪ್ಪಾಳೆ ಹೊಡಿರಿ. ಸ್ಟಾರ್ಟ್. ಓಕೆ, ಶುರು ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಚಿಲ್ಡ್ರನ್, ಹ್ಯಾಪಿ ಬರ್ಡೇ ಟು ಯು. ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, bless you dear children. Happy birthday to you, happy birthday to you. ಅಲ್ಲಮ್ಮ ಅವ್ರು ಹೇಳಿದ್ರು ಊಟ ಎಲ್ಲ ಒಂದೊಂದು ಪೀಸ್ ಕೊಡಿ. ಅದ್ರ ತನಕ ಕಾಯ್ತಾರ ಹುಡುಗರು, ಊಟ ಜೊತೆ ಕೊಡ್ಬಿಡಿ. ಇಲ್ಲ ಅಲ್ಲ ಕೊಡ್ತೀನಿ. ಇದನ್ನ ತಗೊಂಡ್ತೀಯಾ ಒಂದು ಪೀಸ್? ನೀನು ಒಂದು ಪ್ಲೇಟ್ 2 ಪ್ಲೇಟ್ ಇಸ್ಕೊಂಡು ಹೋಗು, ಪೀಸ್ ಮಾಡ್ಬಿಟ್ಟು. ಮುರಳಿ ಇಡ್ಲಿ ಟೇಕ್ 1 100.